ಗುಡ್ ಮಾರ್ನಿಂಗ್ ಸರ್. ಸೆಲ್ಯೂಟ್ ಬೇಕಾಗಿಲ್ಲ, ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ರೆ ಸಾಕು ಅಂತ ಈ ಹರಿಶ್ಚಂದ್ರ ಹೇಳ್ತಾ ಇದ್ದಾನೆ. ವಿಕ್ಕಿ ಸರ್. ಹುಕ್ಕ ಹೇಳಿ ಸರ್. ಗಾಂಜಾನೆಲ್ಲ ಸರಿಯಾಗಿ ಕೋಳಿ ರೆಕ್ಕೆಗಳಿಗೆ ಪಕ್ಕ ಪಂಚ್ ಮಾಡಿದಿರೇನು? ಇಲ್ದಿದ್ರೆ ಮುಂದೆ ಚೆಕ್ ಪೋಸ್ಟ್ ನಲ್ಲಿ ಇದು ರೆಕ್ಕೆ ಬಿಚ್ಚಿದ್ರೆ ಇಲ್ಲಿ ನಿಮ್ ಪಚ್ಚ ಮುರಿಯುತ್ತೆ. ಹುಷಾರು ಅಂತ ಈ ನಮ್ಮ ಹರಿಶ್ಚಂದ್ರರು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಪ್ಯಾಕ್ ಮಾಡಿ ಬಾಂಬೆಲ್ಲರೂ ನಮ್ಮ ಹರಿಶ್ಚಂದ್ರ ಕೋಳಿ ಫಾರಂಗೆ ರವಾನೆ ಮಾಡಿ, ಅಲ್ಲಿ ಸೇಠ್ ಮುರ್ಗಿಲಾಲ್ ಬಂದಿರ್ತಾನೆ, ಅವನ್ಗೆ ಇದನ್ನ ತಲುಪಿಸಿ ಅವನು 10 ಲಕ್ಷ ರೂಪಾಯಿ ನೆಟ್ ಕ್ಯಾಶ್ ಕೊಡ್ತಾನೆ. ಅದನ್ನ ತಗೊಂಬಂದ್ ನನಗೆ ಕೊಡಿ ಅಂತ ಈ ನಮ್ಮ ಹರಿಶ್ಚಂದ್ರರು ಹೇಳ್ತಾ ಇದ್ದಾರೆ. ಸತ್ಯಂ ಶಿವಂ ಸುಂದರಂ. ಏನ್ ಫಾರಂ ಕೋಳಿ ಎಲ್ಲಿಗೆ? ಬೊಂಬಾಯಿಗೆ. ಪರ್ಮಿಟ್ ಎಲ್ಲಿ? ತಗೊಳ್ಳಿ. ಸರಿ ಹೋಗಿ. ನೋಡು, ಅಪಾಯ. ಮಿಸ್ಟರ್. ನೋ ಮಿಸ್ಟರ್, ಮೈ ನೇಮ್ ಇಸ್ ರಿಜಿಸ್ಟರ್. ಲೇಡಿ ನಂಬರ್ 1. ಅಚ್ಚೆ ನೋಡಿ ಬೆಚ್ಚಿ ಓಡಿ ಹೋಗ್ತೀವಿ ಅಂತ ತಿಳ್ಕೊಂಡ್ಯಾ? ನೀನು ಕೇಡಿ ನಂಬರ್ 1 ಆದ್ರೆ ನಾವು ಕಿಲಾಡಿ ನಂಬರ್ 3. ದಾರಿ ಬಿಡಲ್ಲ. ಆಗಲ್ಲಪ್ಪ, ನೀವೇ ನನ್ನ ಎತ್ತಿ ಆ ಕಡೆ ಬಿಸಾಕಿ. ಸೌಗಂಧಿಕಾ ಪುಷ್ಪದ ಆಂಜನೇಯ ನೆನಪೋ? ಇಲ್ಲ ಕಣ, ಕುಂಟ ಅಂತ ಕಾಣುತ್ತೆ. ಏಯ್, ಎತ್ ಬಿಸಾಕ್ರವನ್ನ. ಕುಂಟ ಅಲ್ಲಪ್ಪ, ನನ್ನ ಕಾಲ್ಗಳಿರೋದೆ ನಿಮ್ಮಂತವ್ರ ಸೇವೆಗೆ. ಲೇ ಮುಕ್ಕಣ್ಣ, ಚೆನ್ನಾಗಿ ಪಾಲಿಶ್ ಮಾಡೋ. ಈ ಚಟ್ಪಟ್ ಚೆನ್ನಪ್ಪನ ಕಾಲು ಪಳ ಪಳ ಅಂತ ಹೊಳಿಬೇಕು. ಹಂಗಾರೆ ಬೂಟ್ ತೆಗ್ದಾಕ್ಬಿಟ್ಟು
ಕಾಯಿಗೆ ಪಾಲಿಶ್ ಹೊಡೆದ್ಬಿಡ ಬುದ್ಧಿ. ಯಾಕೆ ಮುಖಕ್ಕೆ ಹೊಡೆದ್ಬಿಡು. ಅಯ್ಯೋ ನನ್ನ ಮಗನಿಗೆ ಎಲ್ಲಿದ್ ಗಂಟು ಬಿದ್ದು ನನಗೆ. ಏಯ್ ಗಿರಾಕಿಗಳು ಬರೋತ್ತಾಯ್ತು, ಅಂಗಡಿಗೆ ಹೋಗ್ಬೇಕು ಬರೋ. ಬುಡಿ ಬುದ್ಧಿ, ನಮ್ದು ಹೆಂಗಿದ್ರು ಸ್ಮಗ್ಲಿಂಗ್ ವ್ಯಾಪಾರ ತಾನೆ, ನಮ್ಗೆ ಇಷ್ಟ ಬಂದಾಗ ತೆಗಿಬಹುದು. ನಾವು ಮಾಡೋ ಸ್ಮಗ್ಲಿಂಗ್ ಇರಬಹುದು, ಆದ್ರೆ ಮಳಿಬಾರ್ದು ಟೈಮಿಂಗ್. ಆಗ್ಲೇ ನಾವಾಗೋದು ಡೈಮಂಡ್ ಕಿಂಗ್. ಚಟ್ಪಟ್ ಯಾರದು? ಹಲೋ ನಂಬರ್ 1, ಗುಡ್ ಮಾರ್ನಿಂಗ್. Morning. ಏನು ಇವತ್ತು ಸರಕು? ಕೋಳಿಗಳು. ಕೋಳಿನ? ಬುದ್ಧಿ, ಇವತ್ತೇನ್ ದುರ್ಗಾಷ್ಟಮಿನ ಇಲ್ಲ ಬಲಿಪಾಟಿ ಮೀನಾ? ನೀನ್ ತಿದ್ದಿ. ಅಯ್ಯೋ ಅನಾದಿ ನನ್ನ ಮಗನೇ, ಬಾಯ್ ಬಿಟ್ಕೊಂಡ್ ಬಿದ್ದಿರು. ಈ ಕೋಳಿಗಳನ್ನೆಲ್ಲ ತಗೊಂಡು 2 ಲಕ್ಷ ರೂಪಾಯಿ ಕ್ಯಾಶ್ ಕೊಡು. 2 ಲಕ್ಷನ? ಇದೇನು ಬಂಗಾರದ ಮೊಟ್ಟೆ ಇರೋ ಕೋಳಿನ? ಹುಕ್ಕ ಎತ್ತಿ ನೋಡು, ಪಕ್ಕ ಮೇಲೆ ಗೊತ್ತಾಗುತ್ತೆ. ಗಾಂಜಾ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಬುದ್ಧಿ, ಕೋಳಿ ಬಿರಿಯಾನಿ ಪಲಾವ್ ತಿಂದು ಬಹಳ ವರ್ಷ ಆಗೋಯ್ತು. ಮುಚ್ಚೋ ಬಾಯ್ ನನ್ನ ಮಗನೇ. ಆ ನಂಬರ್ 1, ಜಸ್ಟ್ ಮಿನಿಟ್, ಈಗಲೇ ಬಂದ್ಬಿಡ್ತೀನಿ. 4, 3, 2 ಇಲ್ಲಿದೆ. 10, 10, 20 ಕರೆಕ್ಟ್ ಆಗಿ ಎಕ್ಸಾಕ್ಟ್ 2 lakhs. ಇದನ್ ಯಾರು ಕೊಟ್ರು ಏನು ಅಂತ ಬಾಯ್ ಬಿಟ್ರೆ ಅಲ್ಲಿಗೆ ನಾನು ಕೆಟ್ಟೆ. ಥ್ಯಾಂಕ್ ಯು. ಲಯ ಮುಕ್ಕಣ್ಣ, ಬುದ್ಧಿ, ಮೊದಲು ಮೇನ್ ಗೇಟ್ ಹಾಕು. ಓ. ಈ ಕೋಳಿಗಳನ್ನ ತೆಗೆದು ನಮ್ಮ ಸೀಕ್ರೆಟ್ ಪ್ಲೇಸ್ ಅಲ್ಲಿ ಇಡು. ಓ. ಯಾರಿಗೂ ಗೊತ್ತಾಗಬಾರ್ದು. ಓ, ಬಿ ಕೇರ್ಫುಲ್. ಕೂಗ್ಬೇಡ, ಯಜಮಾನ್ರು ಬೈತಾರೆ. ಸೌಭಾಗ್ಯ ನಮ್ ಲಕ್ಷ್ಮಿ. ಏನ್ರಿ ಇನ್ನು ಹೋಗ್ಲಿಲ್ವಾ? ಜನ ಇವಳ ನಾನು ಮಗ ಮೊಮ್ಮಗ ಮರಿ ಮಕ್ಕಳು ನೋಡ್ಕೊಂಡು ಹೋಗ್ಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದೀನಿ. ಮೊದಲನೇ ಮಗನೇ ಹುಟ್ಟಿಲ್ಲ, ಆಗಲೇ ಹೋಗುತ್ತಿಲ್ಲ. ಬಿಡ್ತು ಅನ್ರಿ, ಸಂಪಾದನೆ ಮಾಡಕ್ ಹೋಗ್ಲಿಲ್ವಾ ಅಂತ ಕೇಳ್ದೆ. ನಾನು ಈಗ ಹೋಗಿ ಬಂದಿದ್ದೆ ಅದಕ್ಕೆ. ನಮ್ ಭಾಗ್ಯದ ಬಾಗಿಲು ತೆಗೆದು ಬಿಡ್ತಲ್ಲೇ. ಅಯ್ಯೋ, ಏನ್ ಭಾಗ್ಯದ ಬಾಗಲ್ ತೆಗೆದ್ರೆ ನನಗೆಲ್ಲಿದೆ ಸುಖ? ನೋಡೆ, ಸದ್ಯಕ್ಕೆ ಕೈ ಕಾಲೆಲ್ಲ ತಣ್ಣಗಾಗಿದೆ. ಇನ್ನೊಂದೇ 1 ವರ್ಷದಲ್ಲಿ ನಾನು ತಯಾರಾಗ್ಬಿಡ್ತೀನಿ ಕಣೆ. ನೋಡೆ, ಎಲ್ರೂ ಅವ್ರ ಹೆಂಡತಿಗೆ ಮಾವಿನಕಾಯಿ ನೆಕ್ಲೆಸ್ ಮಾಡ್ಸಾಕಿದ್ರೆ ನಾನು ನಿನಗೆ ಕೋಳಿ ನೆಕ್ಲೆಸ್ ಮಾಡ್ಸಾಕ್ತೀನಿ. ಹೌದನ್ರಿ? ಇಲ್ಲಿ ಆ ಸಂತೋಷಕ್ಕೆ ಒಂದು ಕಿಸ್ ಕೊಡು. ಕೊಟ್ಬಿಡೆ, ಕೊಡು, ಬೇಕು ಕೊಡು. ಅಯೋಗ್ಯ ನನ್ನ ಮಗನೇ, ನೀನ್ ಯಾಕೋ ಬಂದೆ? ಹೋಗೋ, ಅಂಗಡಿ ನೋಡ್ಕೋ ಹೋಗೋ. ಏನಪ್ಪಾ ನನ್ನ ಮಿಸ್ಸು ಕಿಸ್ ಕೇಳಿದ್ರು ಪುಸ್ತಕ ಮಿಸ್ ಆಗೋದಲ್ಲ.